A1 ಕನ್ನಡ ನ್ಯೂಸ್ ಹಾವೇರಿ. ನಾನು ಬೀರೇಶ್ ಪೂಜಾ. ಇಂದು ಅಂತಾರಾಷ್ಟ್ರೀಯ ಮಟ್ಟದ 115ನೇ ವರ್ಷದ ಮಹಿಳಾ ದಿನಾಚರಣೆಯನ್ನು ದೇಶಾದ್ಯಂತ ವಿಭಿನ್ನವಾಗಿ ಅತಿ ಅಚ್ಚುಕಟ್ಟಾಗಿ ಮಹಿಳೆಯರ ಸಬಲೀಕರಣಕ್ಕಾಗಿ ಅವರ ಆತ್ಮಧೈರ್ಯ ತುಂಬಿಸುವ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಲಾಗ್ತಾಯಿದೆ. ಹಾಗೆ ನಮ್ಮ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರಸಭಾ ಸಿಬ್ಬಂದಿ ವರ್ಗನೂ ಕೂಡ ಮಹಿಳಾ ದಿನಾಚರಣೆಯನ್ನು ವಿಭಿನ್ನವಾಗಿ ಆಚರಿಸಿತು. ಜೊತೆಯಲ್ಲೇ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಮಾಡುವುದರ ಮೂಲಕ ಹೆಚ್ಚು ಗಮನ ಸೆಳೆಯಿತು ಅಂತ ಹೇಳ್ಬೋದು. ವೀಕ್ಷಕರೇ, ಇಲ್ಲಿ ನಾವು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೇವೆ. ಈಗ ನೋಡ್ಬೋದು, ಪೌರ ಕಾರ್ಮಿಕರು ಮತ್ತು ನಗರಸಭಾ ಸಿಬ್ಬಂದಿ ವರ್ಗ ತಮ್ಮ ಸಿಬ್ಬಂದಿಗಳಿಗೆ ಅವರ ಆರೋಗ್ಯ ತಪಾಸಣೆ ಮಾಡುವ ದೃಶ್ಯಾವಳಿಗಳಿವು. ಹಾಗಾದರೆ ಬನ್ನಿ ವೀಕ್ಷಕರೇ, ಫಕೀರಪ್ಪ ಇಂಗಳಿಗೆ ಮತ್ತು ಮಹಿಳಾ ಮುಖ್ಯಸ್ಥರು ಹೇಳಿದ್ದೇನು ಒಮ್ಮೆ ನೋಡಿಬಿಡಿ. ಈ ದಿವಸ ನಗರಸಭೆ ಒಳಗೆ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಭಾಗವಾಗಿ ಏನು ಇಡೀ ಜಗತ್ತು 2011ರಿಂದ ಏನು ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಬರ್ತಾ ಇದೆ. ಅದೇ ರೀತಿ ಘನ ಸರ್ಕಾರದ ಒಂದು ನಿರ್ದೇಶನದಂತೆ ಇವತ್ತು ಸಹಿತ ನಾವು ಏನು ಮಾರ್ಚ್ 8ರಿಂದ 14ರವರೆಗೂ ಒಂದು ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಿರಿ, ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡಿರಿ ಅನ್ನೋ ಒಂದು ಸರ್ಕಾರದ ಆದೇಶದ ಹಿನ್ನೆಲೆ ಒಳಗೆ ಇಡೀ ಜಗತ್ತಿನ ಒಳಗೆ ಮಹಿಳೆಯರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ಒಂದು ಜಾಗತಿಕ ಸ್ಥಾನಮಾನ, ಅವರಿಗೆ ಒಂದು ಗೌರವ ಸಿಗಬೇಕು ಅನ್ನೋ ಒಂದು ಭಾಗವಾಗಿ ಏನು ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಒಂದು ಮಹಿಳೆಯರು ಪುರುಷರು ಅನ್ನೋದೇ ಯಾವುದೇ ತಾರತಮ್ಯ ಆಗದ ಹಾಗೆ ಅರ್ಥಪೂರ್ಣವಾಗಿ ಮಹಿಳೆಯರಿಗೆ ಒಂದು ಗೌರವವನ್ನು ಸಲ್ಲಿಸೋ ಒಂದು ಹಬ್ಬದ ಸಂಭ್ರಮ ಅನ್ಬೋದು ನಾವು ಮಹಿಳೆಯರ ದಿನಾಚರಣೆ. ಈ ದಿನದ ಭಾಗವಾಗಿ ನಾವು ಒಂದು ನಗರಸಭೆ ಒಳಗೆ ಮಹಿಳಾ ಪೌರ ಕಾರ್ಮಿಕರಿಗೆ ಒಂದು ಅಚ್ಚುಕಟ್ಟಾಗಿ ಒಂದು ಆರೋಗ್ಯ ಶಿಬಿರಗಳನ್ನು ಕಂಡಕ್ಟ್ ಮಾಡಿ ಅವ್ರಿಗೆ ಒಂದು ಹೆಲ್ತ್ ಚೆಕಪ್ಗಳನ್ನು ಮಾಡ್ತಾ ಇದ್ದೀವಿ. ಒಂದು ಮಹಿಳೆಯರಿಗೆ ಗೌರವ ಮತ್ತು ಸನ್ಮಾನದ ಭಾಗವಾಗಿ ಅವರನ್ನು ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯ. ಇಂದಿನ ಜಾಗತಿಕವಾಗಿ ಮಹಿಳೆಯರನ್ನು ಎಷ್ಟು ಅರ್ಥಪೂರ್ಣವಾಗಿ ಗೌರವಿಸ್ತೀವಿ, ಅವರ ಒಂದು ಸ್ಥಾನಮಾನ ಗುರುತಿಸಿ ಅವ್ರಿಗೊಂದು ಏನೋ ಒಂದು ಸನ್ಮಾನ ಮಾಡ್ತೀವಿ, ಅದು ಈ ಒಂದು ಆರ್ಥಿಕವಾಗಿ, ಸಾಮಾಜಿಕವಾಗಿ ನಮ್ಮ ಜೀವನ ಚೆನ್ನಾಗಿರುತ್ತೆ ಹೇಳಲಿಕ್ಕೆ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಒಂದು ಶುಭಾಶಯಗಳನ್ನು ಕೋರ್ತಾ ಅವರ ಜೀವನವನ್ನು ಸಹಿತ ಈ ಸಮಾಜದಲ್ಲಿ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಸಾಗಲಿ ಅಂತ ಒಂದು ಆಶಿಸುತ್ತಾ ಎಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ನಗರಸಭೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಮಹಿಳೆಯರ ಹಕ್ಕು, ಸಮಾನತೆ ಮತ್ತು ಅವರ ಸಾಧನೆಯನ್ನು ಸ್ಮರಣೆ ಮಾಡುವ ದಿನವಾಗಿದೆ. ಇದರ ಹಿನ್ನೆಲೆ ಹೇಳಬೇಕಂದ್ರೆ 1908ರಲ್ಲಿ ಅಮೆರಿಕದಲ್ಲಿ 15,000 ಜನ ನೌಕರರು ಇದರ ಬಗ್ಗೆ ಹೋರಾಟ ನಡೆಸಿದ್ದಾರೆ. ಅದರ ಫಲವಾಗಿ ನಾವು ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಮಾರ್ಚ್ 8ನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಒಂದು ದಿನ ಆಗಿರದೆ ಅದನ್ನು ಮಹಿಳೆಯರ ಸಾಧನೆಯನ್ನು ಸ್ಮರಣೆ ಮಾಡುವಂಥ ದಿನ ಆಗಿದೆ. ಈ 2026ರ ಮಹಿಳಾ ದಿನಾಚರಣೆಯ ಥೀಮ್ ಏನಂದರೆ ಮಹಿಳೆಯರಿಗೆ ವಿದ್ಯಾಭ್ಯಾಸದಲ್ಲಿ ಸಮಾನತೆ, ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಬೇಕು ಅನ್ನೋದೇ ಇದರ ಮುಖ್ಯ ಉದ್ದೇಶ ಆಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಮಹಿಳೆಯರ ಸಬಲೀಕರಣಕ್ಕೆ ಒಂದಾಗಿ ಹೆಜ್ಜೆ ಹಾಕೋಣ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಎಲ್ಲರಿಗೂ 115ನೇ ವರ್ಷದ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಜೈ ಮಹಿಳಾ ಶಕ್ತಿ, ಜೈ ಕರ್ನಾಟಕ. ನೋಡಿದ್ರಲ್ಲ ವೀಕ್ಷಕರೇ ಈ ಸುದ್ದಿಯನ್ನು. ಹಾಗಾದರೆ ತಡ ಯಾಕೆ ಮಾಡ್ತೀರಾ? ಇಂಥ ತಾಜಾ ಸುದ್ದಿಗಳನ್ನೇ ತಾವು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಬಾರಿ ಸುದ್ದಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.